أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಯುದ್ಧವೊಂದರಲ್ಲಿ ಹಜರತ್ ಖುಬೈಬ್ ರಲಿಯಲ್ಲಾಹು ಅನ್ಹರು ಶಹೀದಾದ ಬಗ್ಗೆ ಪ್ರಸ್ತಾಪಿಸಲಾಗುತ್ತಿತ್ತು. ಅದಕ್ಕೆ ಸಂಬಂಧಿಸಿ ಹೆಚ್ಚುವರಿ ಮಾಹಿತಿ ನೀಡುತ್ತಾ ಹೀಗೆ ಬರೆಯಲಾಗಿದೆ. ಹಜರತ್ ಖುಬೈಬ್ ರಲಿಯಲ್ಲಾಹು ಅನ್ಹವರನ್ನು ಶಿಲುಬೆಗೇರಿಸಿ ಶಹೀದರನ್ನಾಗಿ ಮಾಡಲಾಗಿತ್ತು. ಅವರು ಹಾಗೆ ಕೊಲ್ಲಲ್ಪಟ್ಟ ಪ್ರಥಮ ಶಹೀದ್ ಆಗಿದ್ದರು. ಅಲ್ಲಮಾ ಇಬ್ನ್ ಕಸೀರ್ ಹೀಗೆ ಬರೆದಿದ್ದಾರೆ: ಅಲ್ಲಾಹನ ಮಾರ್ಗದಲ್ಲಿ ಶಿಲುಬೆಗೇರಿಸಲ್ಪಟ್ಟು ಶಹೀದಾದವರಲ್ಲಿ ಪ್ರಥಮ ಸಹಾಬಿ ಹಜರತ್ ಖುಬೈಬ್ ರಲಿಯಲ್ಲಾಹು ಅನ್ಹು ಆಗಿರುವರು. ಆ ಸಂದರ್ಭದಲ್ಲಿ ಎಲ್ಲ ಖುರೈಶಿಗಳು ಹಜರತ್ ಖುಬೈಬ್ ರಲಿಯಲ್ಲಾಹು ಅನ್ಹುರೊಂದಿಗೆ ಅವರು ಇಸ್ಲಾಂ ಧರ್ಮವನ್ನು ತ್ಯಜಿಸುವುದಾದರೆ ಅವರನ್ನು ಬಂಧಮುಕ್ತರನ್ನಾಗಿ ಮಾಡಲಾಗುವುದು ಎಂದು ಹೇಳಿದರು. ಹಜರತ್ ಖುಬೈಬ್ ರಲಿಯಲ್ಲಾಹು ಅನ್ಹು ಹಾಗೆ ಹೇಳಿದರು: ಇಸ್ಲಾಂ ಧರ್ಮದ ಮಾರ್ಗದಲ್ಲಿ ನಾನು ಕೊಲ್ಲಲ್ಪಟ್ಟು ಶಹೀದಾಗುವುದು ಒಂದು ಅಸಾಮಾನ್ಯ ವಿಷಯವಾಗಿದೆ. ಶಹೀದಾಗುವ ಮೊದಲು ಅವರು ಅಲ್ಲಾಹನೊಂದಿಗೆ ಹೀಗೆ ಪ್ರಾರ್ಥಿಸಿದರು: ಹೇ ಅಲ್ಲಾಹ್, ನನ್ನ ಸಲಾಮನ್ನು ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಲುಪಿಸಲು ಮತ್ತು ನನಗೆ ಸಂಭವಿಸಿರುವುದನ್ನು ತಿಳಿಸಲು ಇಲ್ಲಿ ಯಾರೂ ಇಲ್ಲ. ನನ್ನ ಸಲಾಮನ್ನು ನೀನು ಸ್ವತಃ ರಸೂಲ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಲುಪಿಸು. ನನಗೆ ಸಂಭವಿಸಿದ್ದನ್ನು ಅವರಿಗೆ ತಿಳಿಸಿಕೊಡು. ಹಜರತ್ ಉಸಾಮಾ ಬಿನ್ ಝೈದ್ ಹೀಗೆ ವರದಿ ಮಾಡುತ್ತಾರೆ: ಒಂದು ದಿವಸ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ಜೊತೆಗೆ ಕುಳಿತಿದ್ದರು. ಆಗ ಅವರಿಗೆ ಸಂದೇಶವಾಣಿ ಅವತೀರ್ಣವಾಗತೊಡಗಿತು. ರಸೂಲ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು: ವ ಅಲೈಹಿಸ್ಸಲಾಮು ವ ರಹಮತುಲ್ಲಾಹಿ ವ ಬರಕಾತಹು, ಅವರ ಮೇಲೆ ಶಾಂತಿ ಮತ್ತು ಅನುಗ್ರಹಗಳು ಸುರಿಯಲ್ಪಡಲಿ. ಹಜರತ್ ರಸೂಲ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸಂದೇಶವಾಣಿ ಅವತೀರ್ಣವಾಗುವ ಸ್ಥಿತಿ ಕೊನೆಗೊಂಡಾಗ ಅವರು ಹೇಳಿದರು: ಜಿಬ್ರೀಲ್ ನನಗೆ ಖುಬೈರರ ಸಲಾಂ ತಲುಪಿಸಿದ್ದಾರೆ. ಖುಬೈರರನ್ನು ಖುರೈಶಿಗಳು ಹತ್ಯೆ ಮಾಡಿದ್ದಾರೆ. ಒಂದು ಹದೀಸ್ ವರದಿ ಹೀಗಿದೆ: ಹಜರತ್ ಖುಬೈರನ್ನು ಹತ್ಯೆ ಮಾಡುವ ಸಂದರ್ಭದಲ್ಲಿ ಎಲ್ಲ ಖುರೈಶಿಗಳು 40 ಜನರನ್ನು ಕರೆಯಿಸಿಕೊಂಡರು. ಆ 40 ಜನರಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಈಟಿ ಕೊಟ್ಟು ಖುರೈಶಿಗಳು ಹೀಗೆ ಹೇಳಿದರು: ಈತ ನಿಮ್ಮ ತಂದೆ ತಾಯಿಯಂದಿರನ್ನು ಹತ್ಯೆ ಮಾಡಿದ್ದಾನೆ. ಆ ಜನರು ತಮ್ಮ ಈಟಿಗಳಿಂದ ಹಜರತ್ ಖುಬೈಬ್ ರಲಿಯಲ್ಲಾಹು ಅನ್ಹುರನ್ನು ಚುಚ್ಚಲು ತೊಡಗಿದರು. ಅವರು ಹಗುರವಾಗಿ ಚುಚ್ಚುತ್ತಿದ್ದರು. ಹಜರತ್ ಖುಬೈಬ್ ಶಿಲುಬೆಯಲ್ಲಿ ಹೊರಳಾಡಿದಾಗ ಅವರ ಮುಖ ಕಾಬಾವನ್ನು ಅಭಿಮುಖೀಕರಿಸಿತು. ಆಗ ಅವರು ಹೇಳಿದರು: ಎಲ್ಲ ಸ್ತುತಿಗಳು ಅಲ್ಲಾಹನಿಗೆ ಸಲ್ಲುವು. ಅವನು ನನ್ನ ಮುಖವನ್ನು ಕಿಬ್ಲಾದ ಕಡೆಗೆ ತಿರುಗಿಸಿರುವನು. ಅದು ಅಲ್ಲಾಹನಿಗೆ ಇಷ್ಟಕರವಾದ ಕಿಬ್ಲಾ ಆಗಿದೆ. ಅನಂತರ ಬಹುದೇವಾರಾಧಕರು ಹಜರತ್ ಖುಬೈಬ್ ರಲಿಯಲ್ಲಾಹು ಅನ್ಹುರನ್ನು ಹತ್ಯೆ ಮಾಡಿದರು. ಬಹುದೇವಾರಾಧಕರು ಹಜರತ್ ಖುಬೈಬ್ ರಲಿಯಲ್ಲಾಹು ಅನ್ಹುರನ್ನು ಈಟಿಗಳಿಂದ ಚುಚ್ಚಿ ತೀವ್ರವಾಗಿ ಹಿಂಸೆ ನೀಡಿದ ನಂತರ ಅವರನ್ನು ಹತ್ಯೆ ಮಾಡಿದರು ಎಂದು ಇದರಿಂದ ಸ್ಪಷ್ಟವಾಗುತ್ತದೆ. ಹಜರತ್ ಮಿರ್ಜಾ ಬಶೀರ್ ಅಹ್ಮದ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ: ಖುರೈಶಿ ಮುಖಂಡರ ಹೃದಯದಲ್ಲಿ ಹಗೆತನ ಎಷ್ಟಿದ್ದೆಂದರೆ ಅವರೆದುರಿಗೆ ಕಾರುಣ್ಯದ ಮತ್ತು ನ್ಯಾಯದ ಭಾವನೆ ಅಪ್ರಸ್ತುತವಾಗಿತ್ತು. ಬನು ಹಾರಿಸ್ ಗೋತ್ರದ ಜನರು ಮತ್ತು ಖುರೈಶಿಗಳ ಇತರ ಮುಖಂಡರು ಖುಬೈಬ್ ರಲಿಯಲ್ಲಾಹು ಅನ್ಹುರನ್ನು ಹತ್ಯೆ ಮಾಡಲು ಮತ್ತು ಅದರ ಬಗ್ಗೆ ಸಂಭ್ರಮಿಸಲು ಖುಬೈರನ್ನು ಒಂದು ಮೈದಾನದ ಪ್ರದೇಶಕ್ಕೆ ಕರೆದುಕೊಂಡು ಹೋದರು. ಅವರು ತನ್ನ ಹತ್ಯೆಗೆ ಮೊದಲು 2 ರಕಾತ್ ನಫ್ಲ್ ನಮಾಜ್ ಅನುಷ್ಠಿಸಲು ಅನುಮತಿ ಕೇಳಿದರು. ಅವರು ಹೃತ್ಪೂರ್ವಕವಾಗಿ ನಮಾಜ್ ಅನುಷ್ಠಿಸಿದರು.
ಅವರು ಅನಂತರ ಹೇಳಿದರು, ನಾನು ನಮಾಜ್ ದೀರ್ಘಗೊಳಿಸಲು ಇಚ್ಛಿಸಿದ್ದೆ, ಆದರೆ ಅನಂತರ ನಾನು ಯೋಚಿಸಿದೆ, ನಾನು ಮೃತ್ಯುವನ್ನು ಹೆದರಿ ಹಿಂದೆ ಸರಿಯಲು ನಮಾಜನ್ನು ದೀರ್ಘಗೊಳಿಸುತ್ತಿದ್ದೇನೆ ಎಂದು ನೀವು ಯೋಚಿಸದಿರಲಿ ಎಂದು. ಅನಂತರ ಅವರು ಈ ಕೆಳಗಿನ ಪದ್ಯ ಹೇಳುತ್ತಾ ಮುಂದೆ ಬಾಗಿದರು. ನಾನು ಇಸ್ಲಾಮಿನ ಮಾರ್ಗದಲ್ಲಿ ಮತ್ತು ಮುಸ್ಲಿಮನಾಗಿರುವ ಸ್ಥಿತಿಯಲ್ಲಿ ಕೊಲ್ಲಲ್ಪಡುತ್ತಿದ್ದೇನೆ. ನಾನು ಕೊಲ್ಲಲ್ಪಟ್ಟು ಯಾವ ಪಾರ್ಶ್ವದಲ್ಲಿ ಬೀಳುತ್ತೇನೆ ಎನ್ನುವುದರ ಬಗ್ಗೆ ನನಗೆ ಪರಿವೇ ಇಲ್ಲ. ಅಲ್ಲಾಹನೊಡನೆ ನನ್ನ ದೇವನು ಇಚ್ಛಿಸುವುದಾದರೆ ನನ್ನ ಶರೀರದ ಕಣಕಣದಲ್ಲಿಯೂ ಅನುಗ್ರಹಗಳನ್ನು ಸುರಿಸುವನು. ಹಜರತ್ ಖುಬೈಬ್ ರಲಿಯಲ್ಲಾಹು ಅನ್ಹು ಶಹೀದಾಗುವ ಸಂದರ್ಭದಲ್ಲಿ ಹೀಗೆ ಪ್ರಾರ್ಥಿಸಿದ್ದರು, ಹೇ ದೇವ, ಈ ದೌರ್ಜನ್ಯಗಾರರನ್ನೆಲ್ಲ ನಾಶಗೊಳಿಸು. ಹೀಗೆ ವರದಿಯಾಗಿದೆ, 1 ವರ್ಷ ದಾಟುವುದರೊಳಗೆ ಆ ಹತ್ಯೆಯಲ್ಲಿ ಭಾಗವಹಿಸಿದ ಎಲ್ಲ ದೌರ್ಜನ್ಯಗಾರರು ಕೊಲ್ಲಲ್ಪಟ್ಟರು. 1 ವರ್ಷದೊಳಗೆ ಎಲ್ಲ ದೌರ್ಜನ್ಯಗಾರರು ಹತರಾದರೆಂಬುದರ ಬಗ್ಗೆ ಬೇರೆ ಮೂಲಗಳಿಂದ ಸಾಬೀತಾಗುವುದಿಲ್ಲ. ಆದರೆ ಹೀಗೆ ಹೇಳಬಹುದು, ಆ ಜನರಲ್ಲಿ ಬಹುತೇಕ ಜನರು ಕೊಲ್ಲಲ್ಪಟ್ಟರು ಅಥವಾ ಮಕ್ಕದ ವಿಜಯ ಸಂಭವಿಸಿದರೊಳಗೆ ಮುಸ್ಲಿಮರಾದರು. ಒಬ್ಬ ಜೀವನ ಚರಿತ್ರೆಗಾರ ಹೀಗೆ ಬರೆಯುತ್ತಾರೆ, ಖುಬೈಬ್ ಹೇಳಿದ ಮಾತು ಆಲಿಸಿ ಎಲ್ಲ ಬಹುದೈವಾರಾಧಕರು ಕಂಪಿಸಿದರು. ಖುಬೈಬ್ ಆ ಪ್ರಾರ್ಥನೆ ನಿಷ್ಫಲವಾಗದೆಂದು ಅವರಿಗೆ ದೃಢವಾಗಿ ವಿಶ್ವಾಸವಿತ್ತು. ಖುಬೈರರ ಈ ಪ್ರಾರ್ಥನೆಯ ಬಗ್ಗೆ ಖುರೇಶಿಗಳಲ್ಲಿ ಚರ್ಚಿಸಲ್ಪಡುತ್ತಿತ್ತು. 1 ತಿಂಗಳ ಕಾಲ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಖುಬೈಬರು ಅವರ ವಿರುದ್ಧ ಮಾಡಿದ ಪ್ರಾರ್ಥನೆಯ ಭಯ ಅವರನ್ನು ಆವರಿಸಿತು. ಅವರು ಅದರ ಬಗ್ಗೆ ವಿವಿಧ ರೀತಿಯಲ್ಲಿ ವಿಮರ್ಶೆ ಮಾಡುತ್ತಿದ್ದರು. ಖುಬೈಬ್ ರಲಿಯಲ್ಲಾಹು ಅನ್ಹು ಹತ್ಯೆ ಮಾಡಿದ ಆ ಗುಂಪಿಗೆ ಸೇರಿದ ವ್ಯಕ್ತಿ ಸಯೀದ್ ಬಿನ್ ಆಮಿರ್ ಆ ನಂತರ ಮುಸ್ಲಿಮರಾದರು. ಹಜರತ್ ಉಮರ್ ರಲಿಯಲ್ಲಾಹು ಅನ್ಹುರ ಖಿಲಾಫತ್ ಕಾಲದಲ್ಲಿ ಅವರ ಸ್ಥಿತಿ ಹೇಗಿತ್ತೆಂದರೆ, ಹಜರತ್ ಖುಬೈಬ್ ರಲಿಯಲ್ಲಾಹು ಅನ್ಹು ಹತ್ಯೆಯ ಬಗ್ಗೆ ನೆನಪಾದಾಗಲೆಲ್ಲ ಅವರು ಪ್ರಜ್ಞಾಹೀನರಾಗುತ್ತಿದ್ದರು. ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಸಯೀದರನ್ನು ಶಾಮ್ ದೇಶದ ಒಂದು ಪ್ರದೇಶದ ಅಧಿಕಾರಿಯನ್ನಾಗಿ ನೇಮಿಸಿದ್ದರು. ಅವರ ಸ್ಥಿತಿ ಹೇಗಿತ್ತೆಂದರೆ, ಜನರ ಮಧ್ಯೆ ಹಜರತ್ ಖುಬೈಬ್ ರಲಿಯಲ್ಲಾಹು ಅನ್ಹುರ ಬಗ್ಗೆ ಯಾರಾದರೂ ಪ್ರಸ್ತಾಪ ಮಾಡಿದರೆ ಸಯೀದರು ಪ್ರಜ್ಞಾಹೀನರಾಗುತ್ತಿದ್ದರು. ಅವರ ಬಗ್ಗೆ ಜನರು ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಅವರಿಗೆ ದೂರು ಹೇಳಿದರು, ನೀವು ಒಬ್ಬ ರೋಗಿಯನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿ ನೇಮಿಸಿರುವಿರಿ. ಸಯೀದ್ ಬಿನ್ ಆಮಿರ್ ಹಜರತ್ ಉಮರ್ ರಲಿಯಲ್ಲಾಹು ಅನ್ಹುವರನ್ನು ಭೇಟಿಯಾದಾಗ ಅವರೊಡನೆ ಕೇಳಿದರು, ಹೇ ಸಯೀದ್, ನಿಮಗೆ ಯಾವುದಾದರೂ ರೋಗ ಬಾಧಿಸಿದೆಯೇ? ಸಯೀದ್ ಹೇಳಿದರು, ಇಲ್ಲ, ನನಗೆ ಯಾವ ರೋಗವೂ ಬಾಧಿಸಿಲ್ಲ. ನನಗೆ ಸಂಬಂಧಿಸಿದ ವಿಷಯವೆಂದರೆ ಖುಬೈಬ್ ರಲಿಯಲ್ಲಾಹು ಅನ್ಹುರನ್ನು ಹತ್ಯೆ ಮಾಡುವಾಗ ನಾನು ಅಲ್ಲಿಯೇ ಇದ್ದೆ. ನನಗೆ ಖುಬೈಬ್ ರಲಿಯಲ್ಲಾಹು ಅನ್ಹುರ ಪ್ರಾರ್ಥನೆ ನೆನಪಿಗೆ ಬಂದಾಗ ನಾನು ಪ್ರಜ್ಞಾಹೀನನಾಗುತ್ತೇನೆ. ಖುರೈಶಿಗಳು ಹಜರತ್ ಖುಬೈಬ್ ರಲಿಯಲ್ಲಾಹು ಅನ್ಹುರ ಮೃತ ಶರೀರವನ್ನು ಶಿಲುಬೆಯಿಂದ ಕೆಳಗಿಳಿಸಲಿಲ್ಲ. ಮೃತ ಶರೀರ ಶಿಲುಬೆಯಲ್ಲಿಯೇ ಕೊಳೆತು ಹೋಗಲಿ ಎಂದು ಅವರು ಬಯಸಿದ್ದರು. ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜರತ್ ಖುಬೈಬ್ ರಲಿಯಲ್ಲಾಹು ಅನ್ಹುರ ಮೃತ ಶರೀರವನ್ನು ಇಳಿಸಿ ತರಲು ಯಾರು ಸಿದ್ಧರಿದ್ದೀರಿ ಎಂದು ಶಿಷ್ಯರೊಂದಿಗೆ ಕೇಳಿದಾಗ ಹಜರತ್ ಜುಬೈದ್ ಬಿನ್ ಅವ್ವಾಮ್ ಹೇಳಿದರು, ನಾನು ಮತ್ತು ನನ್ನ ಸಂಗಡಿಗರು ಮಿಕ್ವಾದ್ ಬಿನ್ ಅಸ್ವದ್ ಅವರನ್ನು ಇಳಿಸಿ ತರುವೆವು. ಅವರಿಬ್ಬರು ಮೃತ ಶರೀರದ ಸಮೀಪಕ್ಕೆ ತಲುಪಿದಾಗ ಅಲ್ಲಿ 40 ಜನರಿದ್ದರು. ಅವರೆಲ್ಲರೂ ಎಚ್ಚರದಿಂದಿರಲಿಲ್ಲ, ನಿದ್ರಿಸುತ್ತಿದ್ದರು. ಅವರಿಬ್ಬರು ಮೃತ ಶರೀರವನ್ನು ಶಿಲುಬೆಯಿಂದ ಇಳಿಸಿದರು. ಈ ಘಟನೆಗೆ ಹಜರತ್ ಖುಬೈಬ್ ರಲಿಯಲ್ಲಾಹು ಅನ್ಹು ಶಹೀದಾಗಿ 40 ದಿನಗಳು ದಾಟಿ ಹೋಗಿದ್ದವು. ಕೆಲವು ಜೀವನ ಚರಿತ್ರೆ ಗ್ರಂಥಗಳಲ್ಲಿ ಖುಬೈಬ್ ರಲಿಯಲ್ಲಾಹು ಅನ್ಹುರ ಮೃತ ಶರೀರ ತಂದವರಲ್ಲಿ ಬೇರೆ ಕೆಲವರ ಹೆಸರು ಸಹ ಪ್ರಸ್ತಾಪವಾಗಿದೆ. ಒಂದು ವರದಿ ಹೀಗಿದೆ, ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಮರ್ ಬಿನ್ ಉಮಯ್ಯರನ್ನು ಈ ಕೆಲಸ ನಿರ್ವಹಿಸಲು ಅವರೊಬ್ಬರನ್ನೇ ಕಳಿಸಿದ್ದರು. ಇನ್ನೊಂದು ವರದಿಯಲ್ಲಿ ಹಜರತ್ ಅಮರ್ ಬಿನ್ ಉಮಯ್ಯರ ಜೊತೆಗೆ ಹಜರತ್ ಜಬ್ಬಾರ್ ಬಿನ್ ಸಕಾ ಅನ್ಸಾರಿಯ ಹೆಸರು ಪ್ರಸ್ತಾಪಿಸಲಾಗಿದೆ. ಅವರು ವರದಿ ಮಾಡುತ್ತಾರೆ, ನಾವು ಮೃತ ಶರೀರವನ್ನು ಶಿಲುಬೆಯಿಂದ ಇಳಿಸಿದೆವು. ನಮ್ಮನ್ನು ಖುರೈಶಿಗಳು ಬೆನ್ನಟ್ಟಿದಾಗ ನಾವು ಹಜರತ್ ಖುಬೈರರ ಶರೀರವನ್ನು ನದಿಗೆ ಎಸೆದೆವು. ಈ ರೀತಿಯಲ್ಲಿ ಸರ್ವಶಕ್ತನಾದ ಅಲ್ಲಾಹನು ಖುಬೈರರ ಮೃತದೇಹವನ್ನು ಅವಿಶ್ವಾಸಿಗಳಿಗೆ ದೊರಕದಂತೆ ಮಾಡಿದನು.
ಈ ರೀತಿ ಅಲ್ಲಾಹನು ಅವರ ದೇಹವನ್ನು ಶತ್ರುಗಳಿಗೆ ಅಪವಿತ್ರಗೊಳಿಸದಂತೆ ಮಾಡಿ ರಕ್ಷಿಸಿದನು. ಅವಿಶ್ವಾಸಿಗಳು ಏನನ್ನು ಮಾಡಲು ಇಚ್ಛಿಸುತ್ತಾರೋ ಅದನ್ನು ಅವರಿಗೆ ಮಾಡಲಾಗಲಿಲ್ಲ. ಅಲ್ಲಾಹನು ತನಗೆ ಪ್ರಿಯರಾದವರನ್ನು ಈ ರೀತಿ ಸಂರಕ್ಷಿಸುತ್ತಾನೆ. ಅನೇಕ ಇಂತಹ ಘಟನೆಗಳು ಸಂಭವಿಸಿವೆ. ಅಲ್ಲಾಹನು ಮೃತದೇಹವನ್ನು ಶತ್ರುಗಳಿಂದ ರಕ್ಷಿಸುವನು. ಹಿಂದೆ ನಾನು ಒಂದು ಸಂಭವ ವಿವರಿಸಿದ್ದೆ. ಅಲ್ಲಾಹನು ಕಣಜದ ಹುಳುಗಳು ಮತ್ತು ಜೇನುನೊಣಗಳ ಮೂಲಕ ಮೃತ ಶರೀರವನ್ನು ರಕ್ಷಿಸಿದನು. ಅದನ್ನು ಅವಮಾನಗೊಳಿಸಲು ಶತ್ರುಗಳಿಂದ ಸಾಧ್ಯವಾಗಲಿಲ್ಲ. ಈ ಯುದ್ಧದ ವಿವರಣೆ ಇಲ್ಲಿಗೆ ಮುಕ್ತಾಯವಾಯಿತು. ನಾನು ನಿಮ್ಮಲ್ಲಿ ಪ್ರಾರ್ಥಿಸಬೇಕೆಂದು ಹೇಳುತ್ತಾ ಇದ್ದೇನೆ. ಪ್ಯಾಲೆಸ್ತೈನಿಯರಿಗೋಸ್ಕರ ಪ್ರಾರ್ಥಿಸಿ. ಈಗ ಅತ್ಯಂತ ಹೆಚ್ಚು ಮಿತಿಮೀರಿದ ಸ್ಥಿತಿಯಾಗಿದೆ. ರಫಾದ ಬಗ್ಗೆ ಅಮೆರಿಕ ಹೇಳುತ್ತಿತ್ತು ಅದು ನಮ್ಮ ಡೆಡ್ ಲೈನ್ ಆಗಿರುವುದು ಎಂದು. ಈಗ ಇಲ್ಲ ಎಂದು ಹೇಳುತ್ತಿದೆ. ಯುದ್ಧ ಈಗ ಮುಕ್ತಾಯವಾಯಿತಾದರೂ ಎಂದು ಅವರು ರೆಡ್ ಲೈನ್ ಮಾನದಂಡ ಏನೆಂದು ತಿಳಿಯುವುದಿಲ್ಲ. ಎಷ್ಟು ಲಕ್ಷ ಜನರನ್ನು ಅವರು ಹತ್ಯೆ ಮಾಡಲಿಕ್ಕಿದೆ. ಅನಂತರ ಶಾಂತಿ ಸ್ಥಾಪಿಸುವುದು. ಸರ್ವಶಕ್ತನಾದ ಅಲ್ಲಾಹನು ಈ ದೌರ್ಜನ್ಯಗಾರರ ಕೆಡುಕುಗಳಿಂದ ಲೋಕವನ್ನು ರಕ್ಷಿಸುವಂತಾಗಲಿ. ದೌರ್ಜನ್ಯ ಪೀಡಿತರಾದ ಪ್ಯಾಲೆಸ್ತೀನ್ ಜನರನ್ನು ಅಲ್ಲಾಹನು ರಕ್ಷಿಸುವಂತಾಗಲಿ. ಆಮೀನ್. ಇದೇ ರೀತಿ ಸುಡಾನಿನಲ್ಲಿ ಜನರಿಗೋಸ್ಕರ ಪ್ರಾರ್ಥಿಸಿ. ಅಲ್ಲಿನ ಮುಸ್ಲಿಮರೇ ಮುಸ್ಲಿಮರನ್ನು ಕೊಲ್ಲುತ್ತಿದ್ದಾರೆ. ಅಲ್ಲಾಹನು ಅವರಿಗೆ ಬುದ್ಧಿ ನೀಡಲಿ. ಅವರು ಅಲ್ಲಾಹನ ಹಿಡಿತದಿಂದ ರಕ್ಷಣೆ ಪಡೆಯುವಂತಾಗಲಿ. ಅಲ್ಲಾಹನ ಆಜ್ಞೆಗಳನ್ನು ಅವರು ಪಾಲಿಸುವಂತಾಗಲಿ. ಯಮನ್ನಿನಲ್ಲಿ ಬಂಧಿತರಾಗಿರುವವರಿಗೋಸ್ಕರ ಸಹ ಪ್ರಾರ್ಥಿಸಿ. ಪಾಕಿಸ್ತಾನದಲ್ಲಿ ಅಹಮದಿಗರಿಗೋಸ್ಕರ ಪ್ರಾರ್ಥಿಸಿ. ಅಲ್ಲಿ ಸಹ ಸ್ಥಿತಿ ಮೇಲೆ ಕೆಳಗೆ ಆಗುತ್ತಾ ಇರುತ್ತದೆ. ಈದ್ ಸಮೀಪಿಸುತ್ತಿದೆ. ಈ ದಿನಗಳಲ್ಲಿ ಮೌಲವಿಗಳು ಹೆಚ್ಚು ಕ್ರಿಯಾಶೀಲರಾಗುತ್ತಾರೆ. ಸರ್ವಶಕ್ತನಾದ ಅಲ್ಲಾಹನು ಪ್ರತಿಯೊಂದು ಕೆಡುಕಿನಿಂದ ಎಲ್ಲ ಅಹಮದಿಯರನ್ನು ರಕ್ಷಿಸಲಿ. ಬಂಧಿಸಲ್ಪಟ್ಟವರು ಬೇಗನೆ ಬಿಡುಗಡೆಯಾಗುವಂತೆ ಅಲ್ಲಾಹಲ್ಲಿ ದುವಾ ಮಾಡಿರಿ. ನಾನು ಇಬ್ಬರು ದಿವಂಗತರ ಬಗ್ಗೆ ಪ್ರಾರ್ಥಿಸುತ್ತೇನೆ. ಮೊದಲನೆಯದಾಗಿ ಮುಕರ್ರಮ್ ಚೌಧರಿ ಮುನೀರ್ ಅಹ್ಮದ್ ಸಾಹಿಬ್, ಮುರಬ್ಬಿ ಮತ್ತು ಡೈರೆಕ್ಟರ್ MTA ಇಂಟರ್ನ್ಯಾಷನಲ್ ಟೆಲಿಸ್ಪೋರ್ಟ್ ಅಮೇರಿಕಾ. ಅದನ್ನು ಸ್ಥಾಪಿಸಲು ಅವರು ಬಹಳ ಪ್ರಮುಖ ಪಾತ್ರ ವಹಿಸಿದರು. ಅವರು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದವರಾಗಿದ್ದರು. ಅವರು ಅದಕ್ಕೆ ಸಂಬಂಧಿಸಿದ ತಾಂತ್ರಿಕ ಮಾಹಿತಿಗಳನ್ನು ಸ್ವತಃ ಪ್ರಯತ್ನಿಸಿ ಗಳಿಸಿದ್ದರು. ಅವರು 1994ರಿಂದ ತನ್ನ ಮೃತ್ಯು ತನಕ ಜಮಾತಿನ ಸೇವೆ ಸಲ್ಲಿಸಿದರು. ಕೆಲವು ದಿನಗಳ ಹಿಂದೆ ತನಗೆ 73 ವರ್ಷ ಪ್ರಾಯದಲ್ಲಿ ಅವರು ನಿಧನ ಹೊಂದಿದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅವರು ಸದಾ ಪ್ರಾರ್ಥಿಸುವವರು, ಖಿಲಾಫತ್ತಿನೊಂದಿಗೆ ಗಾಢವಾದ ಸಂಬಂಧ ಸ್ಥಾಪಿಸಿದವರು, ಅತಿಥಿ ಸತ್ಕಾರದ ಮಾಡುವವರು ಆಗಿದ್ದರು. ಅವರು ಆದರ್ಶ ವಾಕ್ಫಿನೆ ಜಿಂದಗಿ ಆಗಿದ್ದರು. ಅಲ್ಹಮ್ದುಲಿಲ್ಲಾಹ್ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನು'ಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಅೂಜು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ. ಮನ್ ಯಹ್ದಿಹಿಲ್ಲಾಹು ಫಲಾ ಮುದಿಲ್ಲ ಲಹು ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.